ಫಸ್ಟ್ ಮಾರ್ಚ್ನ ನಮ್ಮ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಾಹಿತಿ ಬಂದಿದೆ ದಟ್ ನಗ್ಮಾನ್ ಅಂತ ಒಬ್ಬ ಲೇಡಿ ಹ್ಯಾಂಗಿಂಗ್ ಮಾಡ್ಕೊಂಡಿರೋ ವಿಚಾರ. ಸೊ ಇಮಿಡಿಯೇಟ್ ಪೊಲೀಸ್ ಸ್ಪಾಟ್ಗೆ ಹೋಗಿದ್ದಾರೆ. ಸ್ಪಾಟ್ಗೆ ಹೋಗುವಾಗ ತಿಳಿದಿರೋ ಮಾಹಿತಿ ಏನೆಂದರೆ, ಈ ಗಂಡ ಹೆಂಡತಿ ಇಬ್ಬರು ಸೈಯದ್ ಇರ್ಫಾನ್ ಅನ್ನೋರ ಗಂಡ, ಇವರಿಬ್ಬರು ಎರಡನೇ ಮದುವೆ ಆಗಿದ್ದಾರೆ. ಇವರಿಗೆ ಕೆಲವು ದಿನ ಹಿಂದೆ ಜಗಳ ಆಗ್ತಾ ಇತ್ತು. ಸೊ ನಿನ್ನೆ ರಾತ್ರಿ ಮೊನ್ನೆ ಡೆತ್ ಆಗಿರುವ ಮುಂದಿನ ದಿನ ಸಹ ಅವರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡಿಕೊಂಡು ಸೈಯದ್ ಇರ್ಫಾನ್ ಅನ್ನೋ ಅಕ್ಯೂಸ್ಡ್ ಹೊರಗಡೆ ಹೋಗಿರ್ತಾನೆ. ಈ ಸಮಯದಲ್ಲಿ ಈ ವಿಕ್ಟಿಮ್ ಯಾರಿದ್ದಾರೆ ಅವರು ಮಗುನು ಅವ್ರ ತಾಯಿಯಲ್ಲಿ ಬಿಟ್ಟು ವಾಪಸ್ ಬಂದು ಹ್ಯಾಂಗಿಂಗ್ ಮಾಡ್ಕೊಂಡಿರೋ ವಿಚಾರ ತಿಳಿದು ಬರ್ತಾ ಇದೆ. ಸೊ ಈ ವಿಚಾರವಾಗಿ ಅವರ ತಾಯಿ, ವಿಕ್ಟಿಮ್ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾವು FIR ಮಾಡಿಕೊಂಡು 85 ಮತ್ತು 108 ಸೊ ಈ ಸೆಕ್ಷನ್ಸ್ನಲ್ಲಿ ನಾವು FIR ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಅಕ್ಯೂಸ್ಡ್ ಸೈಯದ್ ಇರ್ಫಾನ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಸೊ ಪೋಸ್ಟ್-ಮಾರ್ಟಮ್ ರಿಪೋರ್ಟ್ ತೊಗೊಂಡು ಈ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ನಮಗೆ ಇರುವ ಸಿಚುವೇಷನಲ್ಲಿ ಸ್ಪಾಟಲ್ಲಿ ನೋಡಿ ಸಿಚುವೇಷನ್ ಬಂದಿರುವ ಕಂಪ್ಲೇಂಟ್ ಪ್ರಕಾರ ನಾವು ಈ ಥರ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಆ್ಯಂಡ್ ಪೋಸ್ಟ್-ಮಾರ್ಟಮ್ ರಿಪೋರ್ಟ್ನಲ್ಲಿ ನಮಗೆ ಏನು ಬರುತ್ತೆ ಫೈನಲ್ ರಿಪೋರ್ಟ್ ಅದರ ಅದೇ ಡೈರೆಕ್ಷನ್ಸ್ನಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಫಸ್ಟ್ ಮಾರ್ಚ್ನ ನಮ್ಮ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಾಹಿತಿ ಬಂದಿದೆ ದಟ್ ನಗ್ಮಾನ್ ಅಂತ ಒಬ್ಬ ಲೇಡಿ ಹ್ಯಾಂಗಿಂಗ್ ಮಾಡ್ಕೊಂಡಿರೋ ವಿಚಾರ. ಸೊ ಇಮಿಡಿಯೇಟ್ ಪೊಲೀಸ್ ಸ್ಪಾಟ್ಗೆ ಹೋಗಿದ್ದಾರೆ. ಸ್ಪಾಟ್ಗೆ ಹೋಗುವಾಗ ತಿಳಿದಿರೋ ಮಾಹಿತಿ ಏನೆಂದರೆ, ಈ ಗಂಡ ಹೆಂಡತಿ ಇಬ್ಬರು ಸೈಯದ್ ಇರ್ಫಾನ್ ಅನ್ನೋರ ಗಂಡ, ಇವರಿಬ್ಬರು ಎರಡನೇ ಮದುವೆ ಆಗಿದ್ದಾರೆ. ಇವರಿಗೆ ಕೆಲವು ದಿನ ಹಿಂದೆ ಜಗಳ ಆಗ್ತಾ ಇತ್ತು. ಸೊ ನಿನ್ನೆ ರಾತ್ರಿ ಮೊನ್ನೆ ಡೆತ್ ಆಗಿರುವ ಮುಂದಿನ ದಿನ ಸಹ ಅವರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡಿಕೊಂಡು ಸೈಯದ್ ಇರ್ಫಾನ್ ಅನ್ನೋ ಅಕ್ಯೂಸ್ಡ್ ಹೊರಗಡೆ ಹೋಗಿರ್ತಾನೆ. ಈ ಸಮಯದಲ್ಲಿ ಈ ವಿಕ್ಟಿಮ್ ಯಾರಿದ್ದಾರೆ ಅವರು ಮಗುನು ಅವ್ರ ತಾಯಿಯಲ್ಲಿ ಬಿಟ್ಟು ವಾಪಸ್ ಬಂದು ಹ್ಯಾಂಗಿಂಗ್ ಮಾಡ್ಕೊಂಡಿರೋ ವಿಚಾರ ತಿಳಿದು ಬರ್ತಾ ಇದೆ. ಸೊ ಈ ವಿಚಾರವಾಗಿ ಅವರ ತಾಯಿ, ವಿಕ್ಟಿಮ್ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾವು FIR ಮಾಡಿಕೊಂಡು 85 ಮತ್ತು 108 ಸೊ ಈ ಸೆಕ್ಷನ್ಸ್ನಲ್ಲಿ ನಾವು FIR ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಅಕ್ಯೂಸ್ಡ್ ಸೈಯದ್ ಇರ್ಫಾನ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಸೊ ಪೋಸ್ಟ್-ಮಾರ್ಟಮ್ ರಿಪೋರ್ಟ್ ತೊಗೊಂಡು ಈ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ನಮಗೆ ಇರುವ ಸಿಚುವೇಷನಲ್ಲಿ ಸ್ಪಾಟಲ್ಲಿ ನೋಡಿ ಸಿಚುವೇಷನ್ ಬಂದಿರುವ ಕಂಪ್ಲೇಂಟ್ ಪ್ರಕಾರ ನಾವು ಈ ಥರ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಆ್ಯಂಡ್ ಪೋಸ್ಟ್-ಮಾರ್ಟಮ್ ರಿಪೋರ್ಟ್ನಲ್ಲಿ ನಮಗೆ ಏನು ಬರುತ್ತೆ ಫೈನಲ್ ರಿಪೋರ್ಟ್ ಅದೇ ಡೈರೆಕ್ಷನ್ಸ್ನಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ.